ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆ ಕೆಲವರು ಕಮೆಂಟ್ ಹಾಕಿದ್ರು, ಶಕ್ಸ್ಗಾಮ್ ವ್ಯಾಲಿ ವಿಚಾರದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ಅನ್ನು ತಿಳಿಸ್ಕೊಡಿ, ಭಾರತ ಮತ್ತು ಚೀನಾದ ನಡುವೆ ಹೊಸ ಸಂಘರ್ಷ ಉದ್ಭವ ಆಗಿದೆಯಲ್ಲ ಅಂತ. ಕಾರಣ ಏನು ಕೇಳಿದ್ರೆ, ಶಕ್ಸ್ಗಾಮ್ ವ್ಯಾಲಿ ಮತ್ತೊಮ್ಮೆ ದೇಶಾದ್ಯಂತ ಚರ್ಚೆಯಲ್ಲಿದೆ. ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮತ್ತೊಮ್ಮೆ ಗಲ್ವಾನ್ ರೀತಿಯ ಸಂಘರ್ಷ ಭಾರತ ಮತ್ತು ಚೀನಾದ ನಡುವೆ ನಡೆಯೋದಕ್ಕಿದೆ. ಆ ರೀತಿಯ ಮಾತುಗಳು ಕೂಡ ಕೇಳಬರೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಶಕ್ಸ್ಗಾಮ್ ವ್ಯಾಲಿಯಲ್ಲಿ ಆಗಿರೋದಾದ್ರೂ ಏನು? ಯಾಕೋಸ್ಕರವಾಗಿ ಚೈನಾ ಮತ್ತು ಭಾರತದ ನಡುವೆ ಇದು ಖ್ಯಾತಿಗೆ ಕಾರಣ ಆಗ್ತಾ ಇದೆ? ಭಾರತ ಯಾಕೋಸ್ಕರವಾಗಿ ಅಷ್ಟು ಸ್ಟ್ರಾಂಗ್ ಆಗಿ ಚೈನಾಗೆ ರಿಪ್ಲೈ ಕೊಟ್ಟಿದೆ? ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಜೊತೆಗೆ ಮಿತ್ರರೇ, ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವೂ ಕೂಡ ಬಹಳ ಸುದ್ದಿಯಲ್ಲಿದೆ. ಭಾರತದ ಒಬ್ಬ ಲೆಫ್ಟಿನೆಂಟ್ ಜನರಲ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಭಾರತದ ಗಟ್ಟಿ ರಾಜತಾಂತ್ರಿಕ ನೀತಿಗೆ ಹಿಡಿದಂತಹ ಕೈಗನ್ನಡಿ ರೀತಿಯಲ್ಲಿದೆ. ಅಷ್ಟಕ್ಕೂ ಲೆಫ್ಟಿನೆಂಟ್ ಜನರಲ್ ಹೇಳಿರೋದೇನು ಕೇಳಿದ್ರೆ, ಭಾರತ 1,000 ಕಿಲೋಮೀಟರ್ನಷ್ಟು ಪ್ರದೇಶದ ಜಾಗದ ಮೇಲೆ ತನ್ನ ಹಕ್ಕನ್ನು ಪುನಃ ಸ್ಥಾಪನೆ ಮಾಡಿದೆ. ಅದು ಕೈ ಬಿಟ್ಟು ಹೋಗಿತ್ತು. ನಾವೇನಾದರೂ ಸುಮ್ಮನೆ ಕೂತಿದ್ದೇ ಆಗಿದ್ರೆ ಅದು ಚೈನಾದ ಪಾಲಾಗ್ತಾ ಇತ್ತು. ಆದರೆ ಭಾರತ ಬಹಳ ಗಟ್ಟಿಯಾದಂತಹ ನಿಲುವನ್ನು ತೆಗೆದುಕೊಂಡು ಅಲ್ಲಿ ಮರಳಿ ತನ್ನ ಹಿಡಿತವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದು ಕೂಡ ಭಾರತದಲ್ಲಿ ಬಹಳ ದೊಡ್ಡ ಸುದ್ದಿಗೆ ಕಾರಣ ಆಗಿತ್ತು. ಯಾಕೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಕೆಲವರು ಟೀ ಶರ್ಟ್ ಹಾಕೊಂಡು ಓಡಾಡುವಂತಹ ನಾಯಕರಿದ್ದಾರಲ್ಲ, ಅವರು ಪದೇ ಪದೇ ಆರೋಪ ಮಾಡ್ತಾ ಇದ್ರು, ಭಾರತದಿಂದ ಚೀನಾ ಭೂಮಿಯನ್ನು ಕಬಳಿಸಿ ಬಿಟ್ಟಿದೆ, ನರೇಂದ್ರ ಮೋದಿ ಸರ್ಕಾರ ಏನೂ ಮಾಡೇ ಇಲ್ಲ, ನಮ್ಮದು ಬಹಳ ದೊಡ್ಡ ಭೂಪ್ರದೇಶ ಹೋಗ್ಬಿಟ್ಟಿದೆ, ಹೀಗೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ರು. ಆದರೆ ಸೇನೆ ಈಗ ಸತ್ಯ ಹೇಳಿದೆ. ಏನಾಗಿತ್ತು, ಯಾರ ಕಾಲದಲ್ಲಾಗಿತ್ತು, ಈಗ ಅದನ್ನು ಹೇಗೆ ವಾಪಸ್ ನಾವು ಪಡೆದುಕೊಂಡಿದ್ದೀವಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಶಕ್ಸ್ಗಾಮ್ ವ್ಯಾಲಿಯ ವಿಚಾರವನ್ನು ನಿಮಗೆ ತಿಳಿಸಬೇಕಾದ್ರೆ ಸ್ವಲ್ಪ ಮ್ಯಾಪನ್ನು ತೋರಿಸಿ ನಿಮಗೆ ವಿವರಿಸ್ತೀನಿ. ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮಿತ್ರರೇ, ಈಗೇನು ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ಜಮ್ಮು ಕಾಶ್ಮೀರ. ಇದೆಲ್ಲವೂ ಕೂಡ ಭಾರತಕ್ಕೆ ಸೇರಬೇಕಾದಂತಹ ಭೂಪ್ರದೇಶ, ನ್ಯಾಯಯುತವಾಗಿ ಭಾರತದ ಭೂಭಾಗ. ಆದರೆ ಇದಿಷ್ಟರ ಕಂಟ್ರೋಲನ್ನು ಭಾರತ ಹೊಂದಿಲ್ಲ. ಈ ಹಸಿರು ಬಣ್ಣದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು ಆಜಾದ್ ಕಾಶ್ಮೀರ, ಇದಿಷ್ಟರ ಕಂಟ್ರೋಲ್ ಪೂರ್ತಿಯಾಗಿ ಪಾಕಿಸ್ತಾನದ ಬಳಿಯಲ್ಲಿದೆ. ಪಾಕಿಸ್ತಾನ ಇದನ್ನು 1947ರಲ್ಲಿ ಕಬ್ಜಾ ಮಾಡ್ಕೊಂಡು ಕೂತಿದೆ. ಅವತ್ತಿದನ್ನು ನಾವು ಪಡಿಬಹುದಾಗಿತ್ತು. ಭಾರತ ಯುದ್ಧವನ್ನು ಸಾರಿತ್ತು. ಕಾರಣ ಏನು ಅಂತಂದರೆ, ರಾಜ ಹರಿಸಿಂಗ್ ಭಾರತದೊಂದಿಗೆ ವಿಲೀನ ಆಗೋದಕ್ಕೆ ಸಹಿ ಹಾಕಿದ್ದ. ಹೀಗಾಗಿ ಇದರ ಕಂಪ್ಲೀಟ್ ಆದಂತಹ ಹಕ್ಕು ಭಾರತಕ್ಕಿದೆ. ಆದರೆ ನಮ್ಮ ಜವಾಹರ್ಲಾಲ್ ನೆಹರು ಅವರು ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವರು ಈ ವಿಚಾರವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ. ಪಾಕಿಸ್ತಾನ ಯುದ್ಧ ಮಾಡ್ತಿದೆಯಲ್ಲ, ಇದು ರಾಂಗ್. ಪಾಕಿಸ್ತಾನ ನಮಗೆ ಸೇರಬೇಕಾದಂತಹ ಭೂಪ್ರದೇಶವನ್ನು ವಶಕ್ಕೆ ಪಡೆದುಕೊಂಡು ಕೂತಿದೆ. ಈ ವಿಚಾರವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ. ಆಗ ವಿಶ್ವಸಂಸ್ಥೆ ಸ್ಟೇಟಸ್ಕೋವನ್ನು ಮೇಂಟೈನ್ ಮಾಡೋದಕ್ಕೆ ಹೇಳುತ್ತೆ. ಮಿತ್ರರೇ, ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿದ್ದೆ ಈ ಲೈನ್, LOC ಅಂತ ಇದನ್ನು ಕರೆಯಲಾಗುತ್ತೆ, ಲೈನ್ ಆಫ್ ಕಂಟ್ರೋಲ್. ಇದು ಅದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಇರುವಂತಹ ಗಡಿ. ಇದು ತಾತ್ಕಾಲಿಕ ಗಡಿ ಅಷ್ಟೇ. ಯಾಕೆಂತಂದರೆ ಭಾರತ ಇದಿಷ್ಟೂ ಭೂಭಾಗವನ್ನು ತನಗೇ ಸೇರಬೇಕು ಅಂತ ಇವತ್ತಿಗೂ ಕೂಡ ವಾದ ಮಾಡ್ತಾ ಇದೆ. ಅದು ನಮಗೆ ಸೇರಬೇಕಾಗಿದ್ದು ಕೂಡ ಹೌದು. ಈ ನಡುವೆ ಏನಾಗುತ್ತೆ ಗೊತ್ತಾ, 1962ರಲ್ಲಿ ಮತ್ತೊಂದು ಯುದ್ಧ ಆಗುತ್ತೆ. ಚೈನಾದವರು ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಲಡಾಖ್ನ ಅವಿಭಾಜ್ಯ ಅಂಗವಾಗಿದ್ದಂಥ ಈ ಭೂಭಾಗ ಏನಿದೆ, ಇದಿಷ್ಟನ್ನು ಕೂಡ ಚೀನಾ ವಶಕ್ಕೆ ಪಡೆಯುತ್ತೆ. ಇದನ್ನು ಈಗ ಅಕ್ಸೈ ಚೀನಾ ಅಂತ ಕರೆಯಲಾಗುತ್ತೆ. ಇದರ ಮೇಲೆ ಚೈನಾ ಹಕ್ಕು ಸ್ಥಾಪನೆ ಮಾಡ್ಕೊಂಡು ಕೂತಿದೆ. ಈ ನಡುವೆ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಇಲ್ಲೊಂದು ಕೆಂಪು ಬಣ್ಣದ ಪ್ರದೇಶ ಇದೆಯಲ್ಲ, ಇದು ಯಾಕೆ ಚೀನಾಗೆ ಸೇರ್ತು ಅಂತ. ಇದೇ ಇರುವಂಥದ್ದು ಇಂಟ್ರೆಸ್ಟಿಂಗ್ ವಿಚಾರ. ಇದನ್ನೇ ಶಕ್ಸ್ಗಾಮ್ ವ್ಯಾಲಿ ಅಂತ ಕರೆಯುವಂಥದ್ದು. ಮಿತ್ರರೇ, ಪಾಕಿಸ್ತಾನ ಇಲ್ಲಿಗಲಿ ಆಕ್ಯುಪೈ ಮಾಡ್ಕೊಳ್ತಲ್ಲ ಇದಿಷ್ಟೂ ಪ್ರದೇಶವನ್ನು. ಆ ಸಂದರ್ಭದಲ್ಲಿ ಈ ಶಕ್ಸ್ಗಾಮ್ ವ್ಯಾಲಿಯನ್ನು ಕೂಡ ವಶಕ್ಕೆ ಪಡೆದಿತ್ತು. ಅಂದರೆ ಪಾಕಿಸ್ತಾನದ ಕೈನಲ್ಲೇ ಇತ್ತು. ವಶಕ್ಕೆ ಪಡೆಯೋದು ಅಂತಂದ್ರೆ ಏನು, ರಾಜ ಹರಿಸಿಂಗ್ ಭಾರತಕ್ಕೆ ಬಂದು ನಾನು ವಿಲೀನ ಮಾಡ್ಕೊಳ್ತೀನಿ ಅಂತ ಸಹಿ ಹಾಕ್ತಿದ್ದ ಹಾಗೆ ಆ ಕಡೆಯಿಂದ ಪಾಕಿಸ್ತಾನ ಈ ಭಾಗಕ್ಕೆ ಸೇನೆಯನ್ನು ನಿಯೋಜಿಸಿದ್ದಷ್ಟೇ. ಅವರೇನು ಯುದ್ಧ ಮಾಡಿ ನಮ್ಮಿಂದ ಗೆದ್ದುಕೊಂಡಿದ್ದಲ್ಲ, ಅಲ್ಲ. ಅವರಲ್ಲಿ ಬಂದು ಕೂತಿದ್ರು. ನೆಹರು ವಿಶ್ವಸಂಸ್ಥೆಗೆ ಹೋದ ಕಾರಣದಿಂದಾಗಿ ಭಾರತ ಇದನ್ನು ಪುನಃ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅವರು ಇನ್ನೂ ಈ ಕಡೆ ಬಂದಿದ್ರು. ನಮ್ಮ ಸರ್ದಾರ್ ಪಟೇಲರು ಯುದ್ಧವನ್ನು ಆರಂಭಿಸಿ ಅವರ ಸೇನೆಯನ್ನು ಇಲ್ಲಿವರೆಗೂ ವಾಪಸ್ ತೆಗೆದುಕೊಂಡು ಹೋಗಿದ್ರು. ಇನ್ನೊಂದು 2 ದಿನ ಸುಮ್ಮನೆ ಇದ್ದಿದ್ರೆ ನೆಹರು ಇದಿಷ್ಟೂ ಭೂಭಾಗ ಭಾರತದ ವಶ ಆಗಿರ್ತಾ ಇತ್ತು. ಈ ಸಮಸ್ಯೆಯೇ ಇರ್ತಾ ಇರಲಿಲ್ಲ. ಆದರೆ ನಾವು ವಿಶ್ವಸಂಸ್ಥೆಗೆ ಹೋದ್ವಲ್ಲ, ಹಾಗಾಗಿ ವಿಶ್ವಸಂಸ್ಥೆ ಇಲ್ಲಿಗೆ ಸ್ಟೇಟಸ್ಕೋ ಮೇಂಟೈನ್ ಮಾಡೋದಕ್ಕೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸೂಚನೆಯನ್ನು ಕೊಡ್ತು. ಅದೇನೇ ಇರಲಿ, ಈಗ ಈ ಶಕ್ಸ್ಗಾಮ್ ವ್ಯಾಲಿಯೂ ಕೂಡ ಆ ಪ್ರಕಾರವಾಗಿ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿತ್ತು. ಆದರೆ 1962ರಲ್ಲಿ ಅಕ್ಸೈ ಚೀನಾ ಭಾಗವನ್ನು ಚೀನಾ ವಶಕ್ಕೆ ಪಡೀತಲ್ಲ, ಅದಾದ ಒಂದೇ ವರ್ಷದಲ್ಲಿ ಅಂದರೆ 1963ರಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಒಂದು ಬಾರ್ಡರ್ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟ್ ಪ್ರಕಾರವಾಗಿ ಪಾಕಿಸ್ತಾನ ಇದಿಷ್ಟೂ ಕೂಡ ಈ ಶಕ್ಸ್ಗಾಮ್ ವ್ಯಾಲಿ ಇದೆಯಲ್ಲ, ಇದಿಷ್ಟನ್ನು ಕೂಡ ಚೀನಾಗೆ ದಾನ ಮಾಡಿಬಿಡುತ್ತೆ.
ಮಿತ್ರರೇ, ಇದು ಹೇಳಿ ಕೇಳಿ ಪಾಕಿಸ್ತಾನದ ಭೂಭಾಗವೇ ಅಲ್ಲ, ಅವರಿಗೆ ಅದರ ಮೇಲೆ ಹಕ್ಕೇ ಇಲ್ಲ. ಅದು ಭಾರತಕ್ಕೆ ಸೇರಬೇಕಾಗಿದ್ದು, ಅದು ರಾಜ ಹರಿಸಿಂಗನ ಕಾಲದಿಂದಲೂ ಕೂಡ ಭಾರತದ ಅವಿಭಾಜ್ಯ ಅಂಗ ಆಗಿತ್ತು. ಹೀಗಾಗಿ ಅದು ಭಾರತಕ್ಕೆ ಸೇರಬೇಕಾದಂಥ ಪ್ರದೇಶ. ಮೊದಲಿಗೆ ಪಾಕಿಸ್ತಾನ ಇಲ್ಲಿಗಲಿ ಈ ಪ್ರದೇಶವನ್ನು ಆಕ್ಯುಪೈ ಮಾಡಿಕೊಳ್ತು. ಅದಾಗ್ತಿದ್ದ ಹಾಗೆ ಅದನ್ನು ಚೈನಾಗೆ ಕೂಡ ದಾನ ಮಾಡ್ತು. ಅವತ್ತಿನಿಂದಲೂ ಕೂಡ ಭಾರತ ಇದರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಲೇ ಬಂದಿದೆ. ಭಾರತ ಯಾವತ್ತೂ ಕೂಡ ಈ ಶಕ್ಸ್ಗಾಮ್ ವ್ಯಾಲಿಯನ್ನು ಚೈನಾದ ಭೂಪ್ರದೇಶ ಅಂತ ಒಪ್ಕೊಂಡಿಲ್ಲ. ಈ ನಡುವೆ ಏನಾಗ್ತಾ ಇದೆ, ಯಾಕೆ ಇದು ಈಗ ವಿವಾದ ಉಂಟಾಯಿತು ಕೇಳಿದ್ರೆ, ಚೈನಾ ಈಗಾಗಲೇ ಮಿತ್ರರೇ G219 ಅನ್ನುವಂಥ ಒಂದು ನ್ಯಾಷನಲ್ ಹೈವೇಯನ್ನು ಮಾಡಿದೆ. ಯಾವ ರೀತಿಯಾಗಿ ಆ ಹೈವೇ ಹೋಗುತ್ತೆ ಅಂತಂದರೆ, ಈ ರೀತಿಯಾಗಿ ಆ ಹೈವೇ ಸಾಗುತ್ತೆ. ಭಾರತದ ಬಾರ್ಡರ್ ಉದ್ದಕ್ಕೂ ಕೂಡ ಈ ಹೈವೇ ಹೋಗಿದೆ. ಅಕ್ಸೈ ಚೀನಾ ಭಾಗದಲ್ಲೂ ಹೋಗುತ್ತೆ, ಇನ್ನೊಂದು ಕಡೆಯಲ್ಲಿ ಕ್ಸಿಂಗ್ಜಿಯಾಂಗ್ ಪ್ರಾಂತ್ಯದಿಂದ ಅದು ಆರಂಭಗೊಳ್ಳುತ್ತೆ. ಈ ನಡುವೆ ಏನಾಯಿತು ಕೇಳಿದ್ರೆ, ಈ G219 ನ್ಯಾಷನಲ್ ಹೈವೇ ಇದೆಯಲ್ಲ, ಚೈನಾದ ಹೈವೇ, ಅದರಿಂದಲೇ ಒಂದು ರಸ್ತೆಯನ್ನು ನಿರ್ಮಾಣ ಆರಂಭ ಮಾಡುತ್ತೆ ಚೈನಾ. ಅದು ಈ ರೀತಿಯಾಗಿ ಸಾಗಿ ನೇರವಾಗಿ ಶಕ್ಸ್ಗಾಮ್ ವ್ಯಾಲಿಯನ್ನು ಬಂದು ತಲುಪುತ್ತೆ. ಈ ಶಕ್ಸ್ಗಾಮ್ ವ್ಯಾಲಿಗೆ ಬಂದು ತಲುಪುತ್ತಲ್ಲ ಈ ರಸ್ತೆ, ಆ ರಸ್ತೆಯ ಎಂಡ್ ಪಾಯಿಂಟ್ಗೂ ಭಾರತದ ಸಿಯಾಚಿನ್ ಪ್ರದೇಶಕ್ಕೂ ಕೇವಲ 50 ಕಿಲೋಮೀಟರ್ ಮಾತ್ರ ಡಿಸ್ಟೆನ್ಸ್ ಇದೆ. ಹೀಗಾಗಿ ಭಾರತ ಇದನ್ನು ಪ್ರತಿಭಟಿಸ್ತಾ ಇದೆ. ಜೊತೆಗೆ ಈ ಶಕ್ಸ್ಗಾಮ್ ವ್ಯಾಲಿಯಲ್ಲಿ ಏನೇ ಮಾಡಿದ್ರೂ ಕೂಡ ಅದು ಇಲ್ಲೀಗಲ್. ಯಾಕೆ ಅಂತಂದರೆ ಅದು ಭಾರತಕ್ಕೆ ಸೇರಬೇಕಾದಂಥ ಭೂಪ್ರದೇಶ. ನಾವು ಯಾವತ್ತೂ ಕೂಡ ಪಾಕಿಸ್ತಾನ ಮತ್ತು ಚೀನಾದ ನಡುವೆ 1963ರಲ್ಲಿ ಆದಂಥ ಅಗ್ರಿಮೆಂಟನ್ನು ಒಪ್ಕೊಳ್ಳೋದಿಲ್ಲ. ಅದು ಇಲ್ಲೀಗಲ್. ಹೀಗಂತ ಭಾರತ ಪದೇ ಪದೇ ಹೇಳ್ತಾ ಇದೆ. ಮೊನ್ನೆಯೂ ಕೂಡ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರುವಂಥ ರಣದೀಪ್ ಜೈಸ್ವಾಲ್ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಚೈನಾದಿಂದ ಇದಕ್ಕೆ ಪ್ರತಿಕ್ರಿಯೆ ಬಂತು. ನಾವೇನು ರೋಡ್ ಮಾಡಿದೀವೋ ಅದು ನಮಗೆ ಸೇರಬೇಕಾದಂತಹ ಜಾಗ ಶಕ್ಸ್ಗಾಮ್ ವ್ಯಾಲಿ ಚೈನಾದ ಅವಿಭಾಜ್ಯ ಅಂಗ. ಹೀಗಂತ ಚೈನಾದವರು ಪುನರುಚ್ಚಾರ ಮಾಡಿದ್ರು. ಇದಾಗ್ತಿದ್ದ ಹಾಗೆ ಭಾರತದ ಆರ್ಮಿ ಚೀಫ್ ಆಗಿರುವಂಥ ಉಪೇಂದ್ರ ದ್ವಿವೇದಿ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಶಕ್ಸ್ಗಾಮ್ ವ್ಯಾಲಿ ಭಾರತದ ಭೂಭಾಗವೇ, ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಂತ ಭಾರತದ ಸೇನಾ ಚೀಫ್ ಕೂಡ ಹೇಳಿದ್ರು. ಅಲ್ಲಿಗೆ ಮಿತ್ರರೇ, ಈ ವಿವಾದ ಮತ್ತೆ ಸ್ವಲ್ಪ ಸುದ್ದಿಯಲ್ಲಿದೆ ಅಷ್ಟೇ. ಇದು ಯಾವುದೂ ಕೂಡ ಹೊಸದಲ್ಲ. ಪಾಕಿಸ್ತಾನ ಈ ಹಿಂದೆಯೇ ಈ ಭೂಪ್ರದೇಶವನ್ನು ವಶಕ್ಕೆ ಪಡೆದಿದೆ. ಅಕ್ಸೈ ಚೀನಾವನ್ನು 1962ರಿಂದಲೂ ಕೂಡ ಚೈನಾ ಕಂಟ್ರೋಲ್ ಮಾಡ್ತಾ ಇದೆ. ಈಗ ಕೇವಲ ಇಲ್ಲೊಂದು ರಸ್ತೆ ನಿರ್ಮಾಣ ಆದ ಕಾರಣದಿಂದಾಗಿ ಭಾರತ ಅದನ್ನು ವಿರೋಧಿಸಿದೆ, ಸ್ವಲ್ಪ ಕಟುವಾಗಿ ವಿರೋಧಿಸಿದೆ. ಈ ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ಸ್ಟ್ರಾಂಗ್ ಆದಂಥ ರೀತಿಯಲ್ಲಿ ಚೈನಾಗೆ ಮೆಸೇಜ್ ಪಾಸ್ ಮಾಡಿದೆ. ಈ ಭೂಭಾಗ ಯಾವತ್ತು ಭಾರತದ ವಶ ಆಗಬಹುದು? ನನಗೆ ಕೇಳಿದ್ರೆ ಕಷ್ಟ, ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಯಾಕೆ ಗೊತ್ತಾ, ನಾವು ನಿರೀಕ್ಷೆ ಇಟ್ಕೊಳ್ಬಹುದು. ಇದನ್ನು ನಾನು ಹೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಕಹಿಯಾಗಿಯೂ ಕೂಡ ಕೇಳಬಹುದು. ಯಾಕೆ ಸಾಧ್ಯ ಇಲ್ಲ ಕೇಳಿದ್ರೆ, ಈಗಾಗಲೇ ಚೈನಾ ಇದರ ಮೇಲೆ ಟೋಟಲ್ ಕಂಟ್ರೋಲನ್ನು ಸಾಧಿಸಿದೆ. ಭಾರತ ಈ ಪಾಕಿಸ್ತಾನದ ವಶದಲ್ಲಿದೆಯಲ್ಲ, ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು ಈ ಆಜಾದ್ ಕಾಶ್ಮೀರ, ಇದನ್ನು ಇವತ್ತಲ್ಲ ನಾಳೆ ವಶಕ್ಕೆ ಪಡಿಬಹುದು. ಆದರೆ ಶಕ್ಸ್ಗಾಮ್ ವ್ಯಾಲಿಯನ್ನು ಚೈನಾದಿಂದ ವಶಕ್ಕೆ ಪಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ. ಚೈನಾ ಬಹಳ ಪ್ರಬಲವಾಗಿರುವಂತಹ ದೇಶ. ಚೈನಾ ಯಾವತ್ತೂ ಕೂಡ 1 ಇಂಚು ಭೂಮಿಯನ್ನು ಬಿಟ್ಟು ಕೊಟ್ಟಂತಹ ಉದಾಹರಣೆಯೇ ಇಲ್ಲ. ಅವರೇನೇ ಇದ್ರೂ ಕೂಡ ಕಬಳಿಸುವಂತಹದ್ದಷ್ಟೇ. ಸುತ್ತಲೂ ಚೈನಾದ ಯಾವ್ಯಾವ ದೇಶಗಳಿದಾವೋ ಎಲ್ಲರ ಜೊತೆಗೂ ಕೂಡ ಅವರು ಗಡಿ ವಿವಾದವನ್ನು ಹೊಂದಿದ್ದಾರೆ. ಒಂದೆರಡು ದೇಶಗಳ ಜೊತೆಗಲ್ಲ, ಪ್ರತಿ ದೇಶದ ಜೊತೆಗೂ ಕೂಡ ಗಡಿ ವಿವಾದವನ್ನು ಹೊಂದಿದ್ದಾರೆ. ಅವರು ಇನ್ನೊಂದು ದೇಶದ ಭೂಮಿಯನ್ನು ಕಬಳಿಸುವಂತಹದ್ದೇ ತನ್ನ ಪಾಲಿಸಿಯಾಗಿ ಅಳವಡಿಸಿಕೊಂಡಿದ್ದಾರೆ. ಆದರೆ ಭಾರತ ಮಾತ್ರ ಯಾವತ್ತೂ ಕೂಡ ಅದನ್ನು ಚೈನಾದ ಭೂಭಾಗ ಅಂತ ಒಪ್ಕೊಂಡಿಲ್ಲ. ಅದೊಂದು ವಿವಾದಗ್ರಸ್ತ ಪ್ರದೇಶ, ಅದು ಭಾರತಕ್ಕೆ ಸೇರಬೇಕಾದಂಥ ಪ್ರದೇಶ ಅಂತ ಭಾರತ ಪದೇ ಪದೇ ಹೇಳ್ತಾ ಇದೆ. ಮಿತ್ರರೇ, ಇದಿಷ್ಟು ಶಕ್ಸ್ಗಾಮ್ ವ್ಯಾಲಿಯ ವಿಚಾರವಾದರೆ, ಇನ್ನೊಂದು ಕಡೆಯಲ್ಲಿ ಭಾರತದ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಹಿತೇಶ್ ಭಲ್ಲಾ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ಸ್ಟೇಟ್ಮೆಂಟ್ ಯಾವುದಕ್ಕೆ ಕುರಿತಾಗಿ ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, 2019ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ಒಂದು ಗಲ್ವಾನ್ ಘರ್ಷಣೆ ಆಯಿತು. ಭಾರತದ ಸೈನಿಕರು ಕೂಡ ಹುತಾತ್ಮರಾದರು, ಚೈನಾದ ಸೈನಿಕರು ಕೂಡ ಸತ್ತು ಹೋದರು. ಅದಾದ ಬಳಿಕ ಎರಡೂ ದೇಶಗಳ ಸಂಬಂಧ ಸಾಕಷ್ಟು ಹದಗೆಟ್ಟು ಹೋಗಿತ್ತು. ಭಾರತವೂ ಕೂಡ ಗಡಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೈನಿಕರನ್ನು ಜಮಾವಣೆ ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಚೈನಾವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸೈನಿಕರನ್ನು ಜಮಾವಣೆ ಮಾಡಿತ್ತು. ಒಂದು ಹಂತದಲ್ಲಂತೂ ಎರಡೂ ದೇಶದ ನಡುವೆ ಯುದ್ಧವೇ ಆಗೋಯ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 2019ರಿಂದ 2024ರವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದು 2024ರಲ್ಲಿ ಎಲ್ಲವೂ ಕೂಡ ಶಾಂತವಾಯಿತು. ಚೈನಾ ಕೂಡ ಗಡಿಯಲ್ಲಿ ತನ್ನ ಸೈನಿಕರನ್ನು ವಾಪಸ್ ಪಡೆದುಕೊಳ್ತು. ಭಾರತವೂ ಕೂಡ ಗಡಿಯಲ್ಲಿ ತನ್ನ ಸೈನಿಕರನ್ನು ವಾಪಸ್ ಪಡೆದುಕೊಳ್ತು. ಈ ಹಿಂದೆ ಭಾರತ ಮತ್ತು ಚೈನಾದ ಗಡಿಯಲ್ಲಿ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿಯನ್ನು ನಿರ್ಮಾಣ ಮಾಡಲಾಯಿತು. ಇದಿಷ್ಟು ನೀವು ತಿಳ್ಕೊಂಡಂಥ ವಿಚಾರ. ಆದರೆ ಈ ಭಾರತದ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಹಿತೇಶ್ ಭಲ್ಲಾ ಇದರ ಆಚೆಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಅದೇನು ಕೇಳಿದ್ರೆ, ನೀವು ಭಾರತ ಮತ್ತು ಚೈನಾದ ನಡುವೆ ಈ ಗಲ್ವಾನ್ ಘರ್ಷಣೆ ಆದ ದಿನದಿಂದಲೂ ಕೂಡ ಕೆಲವೊಂದಷ್ಟು ಸ್ಥಳಗಳ ಹೆಸರನ್ನು ಪದೇ ಪದೇ ಕೇಳ್ತಾ ಇದ್ರಿ. ಮೊದಲನೇದಾಗಿ ಪ್ಯಾಂಗಾಂಗ್ ಸರೋವರ. ಅದಾದ ಬಳಿಕ ಅತಿ ಹೆಚ್ಚು ಕೇಳಿದ್ದು ಅಂತಂದರೆ ಒಂದು ದೆಪ್ಸಾಂಗ್, ಇನ್ನೊಂದು ದೆಮ್ಚುಕ್.
ಈ ಎರಡೂ ಪ್ರದೇಶದ ಹೆಸರನ್ನ ಪದೇ ಪದೇ ನಾವು ಕೇಳ್ತಾ ಇದ್ವಿ. ಯಾಕೆ ಕೇಳಿದ್ರೆ ಈ ಎರಡು ಪ್ರದೇಶಗಳ ವಿಚಾರದಲ್ಲಿ ಭಾರತ ಮತ್ತು ಚೈನಾ ಎರಡೂ ದೇಶಗಳು ಕೂಡ ಬಿಗಿ ಪಟ್ಟನ್ನು ಹಾಕಿ ಕುಳಿತಿದ್ವು. ಇಬ್ರು ಹಿಂದೆ ಸರಿಯೋದಕ್ಕೆ ಮುಂದಾಗಿರಲಿಲ್ಲ. ಭಾರತ ಹೇಳ್ತಾ ಇತ್ತು ದೆಪ್ಸಾಂಗ್ ಮತ್ತು ದೆಮ್ಚುಕ್ ಇದೆರಡೂ ಕೂಡ ಮೊದಲಿನಂತೆ ಆಗಬೇಕು, ಅಲ್ಲಿ ನಿಮ್ಮ ಸೇನೆ ಹಿಂದಕ್ಕೆ ಹೋಗಬೇಕು ಅಂತ. ಆದರೆ ಚೈನಾ ಹೇಳ್ತಾ ಇತ್ತು ಹಿಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಹಳ ಮಟ್ಟಿಗೆ ಜಗ್ಗಾಟ ಆಯಿತು. 2024ರಲ್ಲಿ ಚೈನಾ ಒಪ್ಕೊಳ್ತು, ನಾವು ದೆಪ್ಸಾಂಗ್ ಮತ್ತು ದೆಮ್ಚುಕ್ನಿಂದ ಹಿಂದಕ್ಕೆ ಹೋಗ್ತೀವಿ, ಮೊದಲಿನ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತ. ಆದರೆ ಮಿತ್ರರೇ, ಭಾರತದ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಹಿತೇಶ್ ಬಲ್ಲಾ ಹೇಳ್ತಾರೆ, ಇದು 2019ರ ಸ್ಥಿತಿ ನಿರ್ಮಾಣ ಆಗಿದ್ದಲ್ಲ, 2012ರ ಸ್ಥಿತಿಗೆ ನಾವು ವಾಪಸ್ ಹೋದ್ವಿ. ನಾವು ಕಳೆದುಕೊಂಡಿದ್ದಂತಹ 1,000 ಸ್ಕ್ವೇರ್ ಕಿಲೋಮೀಟರ್ ಮೇಲಿನ ಹಕ್ಕನ್ನು ಪುನಃ ಸ್ಥಾಪನೆ ಮಾಡಿದ್ವಿ. ಇದು ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕಂತಹ ಫಲ ಅಂಥೇಳಿ ಭಾರತದ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಹಿತೇಶ್ ಬಲ್ಲಾ ಈ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಇದನ್ನು ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಏನು ನಾವು 2012ರಲ್ಲಿ ಭೂಮಿ ಕಳ್ಕೊಂಡಿದ್ವಾ? 2019ರಲ್ಲೇನೋ ಗಲ್ವಾನ್ ಘರ್ಷಣೆ ಆಗಿದ್ದು ಗೊತ್ತಿದೆ. ಚೈನಾದವರು ಸಾಕಷ್ಟು ಮುಂದೆ ಬಂದುಬಿಟ್ಟಿದ್ರು, ಹಾಗಾಗಿ ಘರ್ಷಣೆ ಆಯಿತು ಅಂತ. 2012ರಲ್ಲಿ ಏನಾಗಿತ್ತು ಅದನ್ನು ನಿಮಗೆ ಮ್ಯಾಪ್ ತೋರಿಸಿ ಹೇಳ್ತೀನಿ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮಿತ್ರರೇ, ಇದು ಭಾರತ ಮತ್ತು ಚೈನಾದ ನಡುವೆ ಇರುವಂಥ LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಇದನ್ನು ಕರೆಯಲಾಗುತ್ತೆ. ಇದು 1962ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ನಿರ್ಮಾಣ ಆಗಿರುವಂಥದ್ದು. ಆದರೆ ಇಲ್ಲಿ ಸಾಕಷ್ಟು ಗೊಂದಲಗಳಿದೆ. LAC ಇಲ್ಲೇ ಇದೆ ಎನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅಂದರೆ ಭಾರತ ಮತ್ತು ಚೀನಾದ ನಡುವಿನ ಗಡಿ ಇದೆಯಲ್ಲ, ಇದು ಇತ್ಯರ್ಥ ಆಗದೇ ಇರುವಂಥ ಗಡಿ. ಹೀಗಾಗಿ ಇಬ್ಬರ ನಡುವೆಯೂ ಕೂಡ ಗೊಂದಲ ಇತ್ತು. ಇಂತಹ ಸಂದರ್ಭದಲ್ಲಿ 1975ರಲ್ಲಿ ಚೈನಾ ಒಂದು ಪ್ರಪೋಸಲನ್ನು ಇಡುತ್ತೆ. ಈಗ ನಾವು ಈ ಗಡಿಯನ್ನು ಭಾರತ ಮತ್ತು ಚೈನಾದ ಗಡಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಭಾರತ ಏನು ಹೇಳ್ತಾ ಇದೆ, ಅಲ್ಲ ಇದು LAC, ಇಲ್ಲಿಂದ ಬರುತ್ತೆ LAC ಅಂತ ಭಾರತ ಕ್ಲೈಮ್ ಮಾಡ್ತಾ ಇದೆ. ಹೀಗಾಗಿ ಇಬ್ಬರ ನಡುವೆಯೂ ಕೂಡ ಸಂಘರ್ಷ ಉಂಟಾಗಿದೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಸೇನೆ ಏನಾದರೂ ಪೆಟ್ರೋಲಿಂಗ್ ಮಾಡೋದಕ್ಕೆ ಮುಂದಾಗಿದ್ದೆ ಆದರೆ, ಅಂದರೆ ಭಾರತದ ಸೇನೆ ಇಲ್ಲಿವರೆಗೂ ಕೂಡ ಹೋಗೋದಕ್ಕೆ ಮುಂದಾಗಿದ್ದೆ ಆದರೆ, ಚೈನಾದ ಸೇನೆ ಇಲ್ಲಿಯವರೆಗೂ ಕೂಡ ಬರೋದಕ್ಕೆ ಮುಂದಾಗುತ್ತೆ. ಆಗ ಇಬ್ಬರ ನಡುವೆ ಘರ್ಷಣೆ ಉಂಟಾಗುತ್ತೆ. ಹೀಗಾಗಿ ಇಬ್ಬರ ನಡುವೆ ಒಂದು ಒಪ್ಪಂದ ಆಗಬೇಕು ಅಂತೇಳಿ 1975ರಲ್ಲಿ ಚೈನಾ ಭಾರತದ ಮುಂದೆ ಪೆಟ್ರೋಲಿಂಗ್ ಪಾಯಿಂಟ್ಸ್ ಒಪ್ಪಂದವನ್ನು ಮುಂದಿಡ್ತು. ಆದರೆ ಭಾರತ ಆಗ ಒಪ್ಕೊಂಡಿರಲಿಲ್ಲ. 1995ರಲ್ಲಿ ಎರಡೂ ದೇಶಗಳ ನಡುವೆ ಈ ಒಪ್ಪಂದ ಆಯಿತು. ಆ ಪ್ರಕಾರವಾಗಿ ಭಾರತ ತಾನು ಕ್ಲೈಮ್ ಮಾಡುವಂಥ ಈ ಪ್ರದೇಶದವರೆಗೂ ಕೂಡ ತನ್ನ ಪೆಟ್ರೋಲಿಂಗ್ ಮಾಡಬಹುದು, ಅಂದರೆ ಸೇನೆಯನ್ನು ಕಳುಹಿಸಬಹುದು. ಚೈನಾ ತಾನು ಕ್ಲೈಮ್ ಮಾಡುವಂಥ ಈ ಲೈನ್ನವರೆಗೂ ಕೂಡ ತನ್ನ ಸೇನೆಯನ್ನು ಕಳುಹಿಸಬಹುದು. ಇಬ್ಬರೂ ಕೂಡ ಪೆಟ್ರೋಲಿಂಗ್ ಮಾಡೋದಕ್ಕೆ ಈ ಪ್ರದೇಶದಲ್ಲಿ ಅವಕಾಶವನ್ನು ಪಡೆದುಕೊಂಡ್ರು. ಹೀಗಾಗಿ ಭಾರತಕ್ಕೂ ಕೂಡ ಬೇಸರ ಆಗೋದಿಲ್ಲ, ಚೈನಾಗೂ ಕೂಡ ಬೇಸರ ಆಗೋದಿಲ್ಲ, ಇಬ್ಬರ ನಡುವೆ ಸಂಘರ್ಷ ಆಗೋದಿಲ್ಲ. ಒಂದು ಶಾಂತಿಪೂರ್ಣವಾದಂಥ ಒಪ್ಪಂದ. ಎಲ್ಲಿಯವರೆಗೆ ಗಡಿ ಇತ್ಯರ್ಥ ಆಗೋದಿಲ್ವೋ ಅಲ್ಲಿಯವರೆಗೂ ಕೂಡ ಇದೇ ನಿಯಮ ಫಾಲೋ ಆಗಬೇಕು ಅಂತ ಎರಡೂ ದೇಶಗಳು ನಿಯಮ ಮಾಡಿಕೊಂಡಿದ್ವು. ಆದರೆ ಈ ನಡುವೆ ಚೈನಾ ಏನು ಮಾಡುತ್ತೆ ಕೇಳಿದ್ರೆ, 2012ರಲ್ಲಿ ಈ ಪ್ರದೇಶ ಇದೆಯಲ್ಲ, ಇಲ್ಲಿಯವರೆಗೂ ಕೂಡ ಅವರು ಬಂದು ಕೂರ್ತಾರೆ. ಭಾರತವನ್ನು ಒಳಗೆ ಎಂಟ್ರಿಯನ್ನೇ ಪಡೆಯೋದಿಲ್ಲ. ಈ ಪ್ರದೇಶ ಎಷ್ಟಿತ್ತು ಕೇಳಿದ್ರೆ ಸರಿಸುಮಾರು 1,000 ಸ್ಕ್ವೇರ್ ಕಿಲೋಮೀಟರ್. ಇದು 2012ರಲ್ಲಾಗಿರುತ್ತೆ. ಆನಂತರ 2019ರಲ್ಲಿ ಮತ್ತೆ ಗಲ್ವಾನ್ ಘರ್ಷಣೆ ಆಗುತ್ತೆ. ಆಗ ಅವರು ಇನ್ನೂ ಸ್ವಲ್ಪ ಒಳಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಭಾರತ ಮತ್ತು ಚೈನಾದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಅನಂತರದಲ್ಲಿ ಭಾರತ ಮತ್ತು ಚೈನಾದ ನಡುವೆ ಈ ಮಾತುಕತೆಗಳು ನಡೀತಾನೆ ಇರುತ್ತೆ. ಅದು ಕೋರ್ ಕಮಾಂಡರ್ ಹಂತದ ಮಾತುಕತೆ ಇರಬಹುದು, ಅಥವಾ ಹೈ ಲೆವೆಲ್ನ ಮೀಟಿಂಗ್ಗಳಿರಬಹುದು, ವಿದೇಶಾಂಗ ಸಚಿವರಿರಬಹುದು, ಭದ್ರತಾ ಸಲಹೆಗಾರರಿರಬಹುದು, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ನಡುವೆ ಇರಬಹುದು. ಹೀಗೆ ಅನೇಕ ಸುತ್ತಿನ ಮಾತುಕತೆಗಳಾದ ಬಳಿಕ 2024ರಲ್ಲಿ ಚೈನಾ ಒಪ್ಪುತ್ತೆ, ಈ ಹಿಂದೆ 2012ಕ್ಕೂ ಮುಂಚೆ ಯಾವ ಪರಿಸ್ಥಿತಿ ಇತ್ತೋ, ಭಾರತ ಇಲ್ಲಿಯವರೆಗೂ ಕೂಡ ಪೆಟ್ರೋಲಿಂಗ್ ಮಾಡ್ತಾ ಇತ್ತಲ್ಲ, ಅಲ್ಲಿಯವರೆಗೂ ಕೂಡ ಪೆಟ್ರೋಲಿಂಗ್ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ, ಹಾಗೆ ನಾವು ಕೂಡ ಇಲ್ಲಿಯವರೆಗೆ ಪೆಟ್ರೋಲಿಂಗ್ ಮಾಡ್ತೀವಿ. ಹೀಗಾಗಿ ಭಾರತಕ್ಕೆ ಈ 1,000 ಕಿಲೋಮೀಟರ್ವರೆಗಿನ ಹಕ್ಕು ಏನಿತ್ತು ಅದು ಮತ್ತೆ ಸಿಕ್ಕಂತಾಗತ್ತೆ. ಇದನ್ನೇ ಭಾರತದ ಲೆಫ್ಟಿನೆಂಟ್ ಜನರಲ್ ಆಗಿರುವಂಥ ಹಿತೇಶ್ ಬಲ್ಲಾ ಈ ಇಂಟರ್ವ್ಯೂನಲ್ಲಿ ಹೇಳಿರುವಂಥದ್ದು. ಇದು ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಯಾಕೆಂತಂದರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರ ಕಾಲದಲ್ಲಿ ವಿಪರೀತವಾಗಿ ಭಾರತ ಭೂಮಿಯನ್ನು ಕಳ್ಕೊಳ್ತು, ಚೈನಾ ವಶಕ್ಕೆ ಪಡೀತು ಅಂತ. ಆದರೆ ವಿಷಯ ಏನು ಕೇಳಿದ್ರೆ, ನಮ್ಮ ಸೇನಾಧಿಕಾರಿಗಳೇ ಹೇಳ್ತಾ ಇದ್ದಾರೆ, 2012ರಲ್ಲಿ ನಾವು ಕಂಟ್ರೋಲನ್ನು ಕಳೆದುಕೊಂಡಿದ್ವಿ, ಆದರೆ 2024ರಲ್ಲಿ ಪುನಃ ಆ ಪ್ರದೇಶದ ಮೇಲೆ ಹಕ್ಕನ್ನು ಸ್ಥಾಪಿಸೋದಕ್ಕೆ ನಮಗೆ ಸಾಧ್ಯ ಆಯಿತು. ಪ್ರಬಲವಾದಂತಹ ರಾಜತಾಂತ್ರಿಕತೆಯ ಕಾರಣದಿಂದಾಗಿ ಈ ಯಶಸ್ಸು ಸಿಕ್ಕಿದೆ ಅಂತ ಭಾರತದ ಉನ್ನತ ಸೇನಾಧಿಕಾರಿಗಳು ಹೇಳಿದ್ದಾರೆ. ಮಿತ್ರರೇ, ಈ ಎರಡೂ ವಿಚಾರದಲ್ಲಿ ನಿಮಗೊಂದು ಕ್ಲಾರಿಟಿ ಸಿಕ್ತು ಅಂತ ನಾನಂತೂ ಭಾವಿಸಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.